ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಇವತ್ತು ಬಿಟ್ಟಿರುವಂತಹ ಮಾರ್ನಿಂಗ್ ಪ್ರೋಮೋನ ನೋಡಿದ್ದೀರಾ ಅಂತ ಅನ್ಕೊತೀನಿ. ಪ್ರೋಮೋ ನೋಡಿದಾಗ ನನಗಂತೂ ಏನನ್ನಿಸ್ತು ಅಂತಂದರೆ, ಲೈಕ್ ವೀಕ್ ಡೇಸ್ ಎಪಿಸೋಡಲ್ಲೂ ಗಿಲ್ಲಿದೆ ಹವಾ ಆ್ಯಂಡ್ ವೀಕೆಂಡ್ ಎಪಿಸೋಡಲ್ಲೂ ಸಹ ಗಿಲ್ಲಿದೆ ಹವಾ. ಗಿಲ್ಲಿ ಇಲ್ಲ ಅಂದರೆ ಬಿಗ್ ಬಾಸ್ ಸೀಸನ್ 2 ಇಲ್ಲ ಅಂತ ಅನ್ನಿಸ್ತಿದೆ. ಬಿಗ್ ಬಾಸ್ ಹಿಸ್ಟ್ರಿನಲ್ಲೇ ಲೈಕ್ ಈ ಒಂದು 12 ಸೀಸನಲ್ಲಿ ಗಿಲ್ಲಿ ಇರುವಂತಹ ಟ್ಯಾಲೆಂಟು, ಗಿಲ್ಲಿಯಷ್ಟು ಟ್ಯಾಲೆಂಟ್ ಇರುವಂತಹ ವ್ಯಕ್ತಿನ ನಾನಂತೂ ಖಂಡಿತವಾಗ್ಲೂ ಈ ಒಂದು 12 ಸೀಸನಲ್ಲಿ ಎಕ್ಸ್ಪೋಸ್ ಮಾಡೇ ಇಲ್ಲ ಅಂತ ಅನ್ಕೋತೀನಿ. ಯಾಕೆ ಅಂತಂದರೆ ಅಷ್ಟು ಟ್ಯಾಲೆಂಟ್ ಇದೆ ಗುರು ಗಿಲ್ಲಿಗೆ. ಅವನ ಒಂದು ಟ್ಯಾಲೆಂಟ್ಗೆ ಹ್ಯಾಟ್ಸ್ ಆಫ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವನ ಒಂದು ಸ್ಪಾಂಟನಿಟಿಗೆ ಹ್ಯಾಟ್ಸ್ ಆಫ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಷ್ಟು ಟ್ಯಾಲೆಂಟ್ ಇರುವಂತಹ ವ್ಯಕ್ತಿ ನಮ್ಮ ಗಿಲ್ಲಿ. ಎಲ್ಲೋ ಒಂಚೂರು ಎಡುತ್ತಾನೆ, ಮಾತಿನ ಚಕಾಮಕಿ ಆಗಬೇಕಾದ್ರೆ ಒಂಚೂರು ಏರುಪೇರಾಗಿ ಮಾತಾಡ್ತಾನೆ ಅನ್ನೋದನ್ನ ಬಿಟ್ಟರೆ, ಲೈಕ್ ಎಸ್, ಅವನ ಒಂದು ಸ್ಪಾಂಟನಿಟಿ ಆಗಿರ್ಬೋದು, ಅವನ ಒಂದು ಕಾಮಿಡಿ ಸೆನ್ಸ್ ಆಗಿರ್ಬೋದು, ತುಂಬಾ ಇಷ್ಟಪಡ್ತಿದ್ದಾರೆ ಜನಗಳೆಲ್ಲರೂ ಸಹ. ಆ್ಯಂಡ್ ನಿಮಗೂ ಕೂಡ ಅದು ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಎಸ್, ಇವತ್ತಿನ ಪ್ರೋಮೋ ಬಗ್ಗೆ ಮಾತಾಡೋದಾದರೆ ಕಿಚ್ಚ ಸುದೀಪ್ ಅವರು ಒಂದು ಆ್ಯಕ್ಟಿವಿಟಿನ ಮಾಡಿಸ್ತಿದ್ದಾರೆ. ಅದರಲ್ಲಿ ವೈಲ್ಡ್ ಕಾರ್ಡ್ ಸ್ಪರ್ಧಿಗರಾಗಿರುವಂಥ ರಜತ್ ಮತ್ತು ಚೈತ್ರಾ ಕುಂದಾಪುರ ಅವ್ರಿಗೆ ಒಂದು ಆ್ಯಕ್ಟಿವಿಟಿ ಮಾಡಿಸ್ತಿದ್ದಾರೆ. ಲೈಕ್ ಯಾರಿಗಾದ್ರು ಕಾಲ್ ಮಾಡಿ, ಕಂಟೆಸ್ಟೆಂಟ್ಗಳಿಗೆ ಕಾಲ್ ಮಾಡಿ ಅವ್ರ ಬಗ್ಗೆ ಮಾತಾಡಿ, ಅವ್ರ ಹತ್ರ ಅವ್ರಿಗೆ ಏನು ಸಜೆಷನ್ ಕೊಡ್ತೀರೋ ಕೊಡಿ ಅಂತ ಹೇಳಿ ಒಂದು ಆ್ಯಕ್ಟಿವಿಟಿನ ಮಾಡಿಸ್ತಿದ್ದಾರೆ. ಅಲ್ಲಿ ಇಬ್ಬರೂ ಸಹ ಸೆಲೆಕ್ಟ್ ಮಾಡಿರೋದು ಗಿಲ್ಲಿಗೆ ಸಜೆಸ್ಟ್ ಕೊಡೋ ರೀತಿ ಅವರು ಮಾತಾಡ್ತಿದ್ದಾರೆ. ಲೈಕ್ ಸುದೀಪ್ ಅವರೇ ಜಸ್ಟ್ ಗಿಲ್ಲಿಗೆ ಸಜೆಷನ್ಸ್ ಕೊಡೋ ರೀತಿ ಮಾತಾಡಿ ಅಂತ ಹೇಳಿದಾರೋ ಫೋನ್ ಕಾಲಲ್ಲಿ, ಅಥವಾ ಬೇರೆ ಕಂಟೆಸ್ಟೆಂಟ್ನು ಸೆಲೆಕ್ಟ್ ಮಾಡ್ಕೋಬೋದು, ಅಥವಾ ಗಿಲ್ಲಿಯನ್ನಾದರೂ ಸೆಲೆಕ್ಟ್ ಮಾಡ್ಕೋಬೋದು ಅಂತ ಹೇಳಿದಾರೋ ಏನೋ ಗೊತ್ತಿಲ್ಲ. ಬಟ್ ಪ್ರೋಮೋ ನೋಡಿದಾಗ ಅಲ್ಲಿ ರಜತ್ ಅವರು ಕಾಲಲ್ಲಿ ಮಾತಾಡ್ತಿರೋದು ಗಿಲ್ಲಿ ಅವ್ರ ಜೊತೆನೆ ಆ್ಯಂಡ್ ಗಿಲ್ಲಿ ಅವ್ರ ಬಗ್ಗೆನೇ. ಆ್ಯಂಡ್ ಈ ಕಡೆ ಚೈತ್ರಾ ಕುಂದಾಪುರ ಅವರು ಸಹ ಮಾತಾಡಿರೋದು ಗಿಲ್ಲಿ ಅವ್ರ ಬಗ್ಗೆನೇ. ಸೊ ಗಿಲ್ಲಿ ಅವ್ರ ಬಗ್ಗೆನೇ ದ ಹೋಲ್ ಪ್ರೋಮೋ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ್ಯಂಡ್ ರಜತ್ ಅವರು ಕಾಲಲ್ಲಿ ಮಾತಾಡ್ಬೇಕಾದ್ರೆ ಜಸ್ಟ್ ಗಿಲ್ಲಿಗೆ ಒಂದು ಟಾಂಗ್ ಕೊಡೋ ರೀತಿ ಮಾತಾಡ್ತಿದ್ದಾರೆ. ಯಾವ ರೀತಿ ಅಂತಂದರೆ, ಲೈಕ್ ಅವ್ರನ್ನ ಪರ್ಸ್ನಲ್ ಆಗಿ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ಹೇಳಿ ನನ್ಗನ್ನಿಸ್ತು. ರಜತ್ ಅವ್ರು ಪರ್ಸ್ನಲ್ ಆಗಿ ತಗೋತಿದ್ದಾರೆ ಗಿಲ್ಲಿ ವಿಚಾರನ ಅಂತ ನಂಗನ್ನಿಸ್ತಿದೆ. ಬಂದಿದ್ದು ಒಂದು ವಾರಕ್ಕೇನೆ ಅವ್ರಿಗೆ ಗಿಲ್ಲಿನ ತಡ್ಕೊಳೋದಕ್ಕಾಗ್ತಿಲ್ಲ, ಪರ್ಸ್ನಲ್ ಆಗಿ ತೊಗೊಂಡ್ಬಿಟ್ಟಿದ್ದಾರೆ. ಈ ರಜತ್ ಎಷ್ಟೆಲ್ಲ ಮಾತಾಡಿದ್ದಾನೆ ಗಿಲ್ಲಿಗೆ, ಲೈಕ್ ಟೀಮ್ ಮುಚ್ಕೊಂಡು ಹೋಗು ಅಂತ ಅಂದಿರೋದಾಗಿರ್ಬೋದು, ಅದನ್ನು ಡೈರೆಕ್ಟ್ ಫುಲ್ ಸೆಂಟೆನ್ಸ್ ಯೂಸ್ ಮಾಡಿನೇ ಹೇಳಿದ್ದಾರೆ. ನನ್ನ ಒಂದು ಚಾನಲಲ್ಲಿ ನನ್ನ ಬಾಯಲ್ಲಿ ಆ ಮಾತು ಬರೋದು ಬೇಡ ಅಂತ ಹೇಳಿ ನಾನು ಶಾರ್ಟ್ ಫಾರ್ಮಲ್ಲಿ ಹೇಳ್ತಿದ್ದೀನಿ. ಆ ರೀತಿ ಮಾತಾಡಿದ್ದಾರೆ. ಆ್ಯಂಡ್ ನೀನು ರೋದನೆ ಆದರೆ ನಾವು ಎಕ್ಸ್ ರೋದನೆ ಅಂತೆಲ್ಲ ಹೇಳಿ ಟಾಂಗ್ ಕೊಟ್ಟಿದ್ದಾನೆ ಗಿಲ್ಲಿಗೆ. ಬಟ್ ಅಂತಹ ಟಾಂಗ್ ಕೊಟ್ಟಿರುವಂತಹ ರಜತ್ ಅವರೇ ಗಿಲ್ಲಿ ಬಗ್ಗೆ ಏನು ಹೇಳ್ತಾರೆ ಅಂತಂದರೆ, ಏನು ಗುರು ರೋದನೆ, ಇವನು ಮನುಷ್ಯನೇ ಅಲ್ಲ, ಇವನು ಇಷ್ಟೆಲ್ಲ ರೋದನೆ ಕೊಡ್ತಾನೆ ಅಂತ ನನಗಂತೂ ಖಂಡಿತವಾಗ್ಲೂ ಅನಿಸಿರ್ಲಿಲ್ಲ ಅಂತ ಹೇಳಿದ್ದಾರೆ. ಆ್ಯಂಡ್ ಇನ್ನು ಇವತ್ತು ಫೋನ್ ಕಾಲಲ್ಲಿ ಮಾತಾಡ್ಬೇಕಾದ್ರೆ ಹೇಳ್ತಿದ್ದಾರೆ, ಆಟ ಆಡು ಫಸ್ಟು, ಬರೀ ಮಾತೇ ಆಗೋಯ್ತು ನಿಂದು. ಬಿಗ್ ಬಾಸ್ ಮನೆಗೆ ಬಂದಾಗಿಂದ ಮಾತು 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 ಬರೀ ಮಾತೇ ಆಗೋಯ್ತು. ಆಟಕ್ಕೆ ಇಳಿ ಫಸ್ಟ್. ಆಟ ಆಡೋದು ಯಾವಾಗ? ಮಾತಾಡೋದನ್ನ ನಿಲ್ಲಿಸಿ ಆಟಕ್ಕೆ ಇಳಿ ಅಂತ ಹೇಳ್ತಿದ್ದಾರೆ. ಬಿಗ್ ಬಾಸ್ ಅನ್ನೋದು ಜಸ್ಟ್ ಟಾಸ್ಕ್ ಮಾಡುವಂತಹ ಶೋ ಅಲ್ಲ. ನೀವು ಎಕ್ಸ್ ಕಂಟೆಸ್ಟೆಂಟ್ ಆಗಿದ್ರೂ ಸಹ ನಿಮಗೆ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ, ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವದ ಆಟ ಅನ್ನೋದು ಎಲ್ರಿಗೂ ಸಹ ಗೊತ್ತಿದೆ. ಆ್ಯಂಡ್ ಇನ್ನು ಗಿಲ್ಲಿಗೆ ಮಾತಾಡೋದನ್ನು ಬಿಟ್ಟು ನೀನು ಆಟಕ್ಕೆ ಇಳಿ ಅಂತ ಹೇಳ್ತಿದ್ದೀರಲ್ಲ, ಅವನ ಆಟಕ್ಕೆ ಇಳಿದು ಎಷ್ಟೋ ದಿವಸ ಆಗೋಗಿದೆ. ಅವನ ಮಾತೆ ಅವನ ಬಂಡವಾಳ, ಅವನ ಮಾತೆ ಅವನಿಗೆಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಅವನ ಮಾತೆ ಅವನ್ನ ಇವತ್ತು ಈ ಒಂದು ಸ್ಥಾನಕ್ಕೆ ತಂದು ಕೂರಿಸಿದೆ ಅಂತ ಹೇಳ್ಬೋದು. ಅದನ್ನು ಎಲ್ಲ ಹೊರಗಡೆ ನೋಡ್ಕೊಂಡು ಬಂದಿದ್ದೀರಾ. ಗಿಲ್ಲಿನ ಹೇಗೆ ಇಷ್ಟಪಡ್ತಿದ್ದಾರೆ ಜನಗಳು, ಗಿಲ್ಲಿ ಮಾತನ್ನು ಎಷ್ಟು ಇಷ್ಟಪಡ್ತಿದ್ದಾರೆ, ಗಿಲ್ಲಿ ಕಾಮಿಡಿನ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ, ಎಲ್ಲವನ್ನು ಸಹ ನೀವು ನೋಡ್ಕೊಂಡು ಬಂದಿದ್ದೀರಾ. ನೋಡ್ಕೊಂಡು ಬಂದರೂ ಸಹ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ನೀವು ಇವಾಗ ಮಾತಾಡೋದನ್ನು ನಿಲ್ಲಿಸಿ ಆಟಕ್ಕೆ ಇಳಿ ಅಂತ ಹೇಳ್ತಿದ್ದೀರಾ. ಅದು ಏನು ತಲೆಯಲ್ಲಿ ಇಟ್ಕೊಂಡು ಮಾತಾಡ್ತಿದ್ದೀರೋ ನನಗಂತೂ ಖಂಡಿತವಾಗ್ಲೂ ಗೊತ್ತಾಗ್ತಿಲ್ಲ. ಆ್ಯಂಡ್ ನೀವೇ ಹೇಳಿರುವಂತಹ ಪ್ರಕಾರ, ರಜತ್ ಅವರು ಹೇಳಿರುವಂತಹ ಪ್ರಕಾರ, ಹೊರಗಡೆ ತುಂಬ ಇಷ್ಟಪಟ್ಟಂತಹ ಕಂಟೆಸ್ಟೆಂಟ್ ಅಂತೆ ಗಿಲ್ಲಿ. ರಜತ್ ತುಂಬ ಇಷ್ಟಪಟ್ಟಿದ್ರಂತೆ ಗಿಲ್ಲಿ ಅವ್ರನ್ನ, ಅವನು ಆಡ್ತಿರುವಂತಹ ರೀತಿ, ಮಾತಾಡ್ತಿರುವಂತಹ ಮಾಡ್ತಿರುವಂತಹ ಕಾಮಿಡಿ ಎಲ್ಲವನ್ನು ಸಹ ತುಂಬಾ ಇಷ್ಟಪಟ್ಟಿದ್ರಂತೆ. ಬಟ್ ಬಿಗ್ ಬಾಸ್ ಮನೆಗೆ ಬಂದಮೇಲೆ ಎಲ್ಲವನ್ನು ಸಹ ಉಲ್ಟಾ ಮಾಡ್ಕೊಂಡು ಮಾತಾಡ್ತಿದ್ದಾರೆ. ಗಿಲ್ಲಿನ ನೆಗೆಟಿವ್ ಮಾಡಬೇಕು ಅನ್ನೋ ರೀತಿ ಮಾತಾಡ್ತಿದ್ದಾರೆ ಅಂತ ಹೇಳಿ ನಂಗೆ ಅನಿಸ್ತು. ಹೊರಗಡೆ ಅವ್ರ ಮಾತನ್ನು ಇಷ್ಟಪಟ್ಟಂತಹ ರಜತ್ ಅವರು ಒಳಗಡೆ ಬಂದಮೇಲೆ ಏನಕ್ಕೆ ಮಾತಾಡೋದನ್ನು ನಿಲ್ಲಿಸಿ ಗೇಮ್ ಆಡು ಅಂತ ಹೇಳ್ತಿದ್ದಾರೆ. ನನಗಂತೂ ಖಂಡಿತವಾಗ್ಲೂ ಅರ್ಥ ಆಗ್ತಿಲ್ಲ. ಗೇಮ್ ಆಡಿಲ್ಲ ಅಂತಂದ್ರೂ ಸಹ ವ್ಯಕ್ತಿತ್ವ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ. ಒಂದು ಟಾಸ್ಕ್ ಅಂತ ಬಂದಾಗ ಎಸ್ ಅಫ್ಕೋರ್ಸ್ ಎಲ್ಲರೂ ಸಹ ಟಾಸ್ಕ್ ಆಡ್ತಾರೆ. ಬಟ್ ಟಾಸ್ಕ್ ಗೆಲ್ಲೋದು ಸೋಲೋದು ಅದು ಸೆಕೆಂಡ್ರಿ. ಯಾರಿಗೆ ತುಂಬ ಶಕ್ತಿ ಇರುತ್ತೆ, ಲೈಕ್ ಆ ಒಂದು ಪೊಟೆನ್ಷಿಯಾಲಿಟಿ ಯಾರಿಗಿರುತ್ತೆ, ಅವ್ರು ಖಂಡಿತವಾಗ್ಲೂ ಟಾಸ್ಕನ್ನು ಗೆದ್ದೇ ಗೆಲ್ತಾರೆ. ಟಾಸ್ಕ್ ಗೆದ್ದರು ಅಂತ ಅಂದಿದ ತಕ್ಷಣ ಅಂಥ ಕಂಟೆಸ್ಟೆಂಟ್ಗಳೇ ಬಿಗ್ ಬಾಸ್ ಫೈನಲ್ ಟೈಟಲ್ ವಿನ್ ಆಗೋದು ಅಂತ ಹೇಳಲಿಕ್ಕಾಗೋದಿಲ್ಲ ಅಲ್ವಾ. ಲೈಕ್ ಬಿಗ್ ಬಾಸಲ್ಲಿ ಟಾಸ್ಕೇ ಇಂಪಾರ್ಟೆಂಟ್ ಅನ್ನೋ ರೀತಿ ಆಗಿದ್ದರೆ, ಲಾಸ್ಟ್ ಸೀಸನಲ್ಲಿ ಮೋಕ್ಷಿತಾ ಅವರು ಅಲ್ಲಿವರೆಗೂ ಬರ್ತಾನೆ ಇರಲಿಲ್ಲ, ಫಿನಾಲೆವರೆಗೂ ಬರ್ತಾನೆ ಇರಲಿಲ್ಲ. ಆ್ಯಂಡ್ ಥರ್ಡ್ ಸೀಸನಲ್ಲಿ ಶ್ರುತಿ ಮೇಡಮ್ ಅವ್ರಿಗೆ ಏನ್ರಿ ಗೇಮ್ ಆಡೋಕ್ಕಾಗುತ್ತೆ ಅವರ ವಯಸ್ಸಲ್ಲಿ, ಅಂಥದ್ರಲ್ಲಿ ಮೊದಲ ಮಹಿಳಾ ಕಂಟೆಸ್ಟೆಂಟ್ ಕನ್ನಡದಲ್ಲಿ ಬಿಗ್ ಬಾಸ್ ಟೈಟಲ್ ವಿನ್ ಆಗಿರೋದ್ರಲ್ಲಿ. ಸೊ ಆ ಒಂದು ಟೈಟಲ್ ಶ್ರುತಿ ಮೇಡಮ್ ಅವ್ರಿಗೂ ಸಹ ಸಿಗ್ತಿರಲಿಲ್ಲ.
ಇರೋದಿಲ್ಲ. ಸೊ ಬಿಗ್ ಬಾಸ್ ಅನ್ನೋದು ಜಸ್ಟ್ ಟಾಸ್ಕ್ ಅನ್ನೋದಲ್ಲ. ಬಿಗ್ ಬಾಸ್ ಅನ್ನೋದು ನೀವು ಮನೆ ಒಳಗಡೆ ಇದ್ದಾಗ ಜನಗಳನ್ನ ಹೇಗೆ ಎಂಟರ್ಟೈನ್ಮೆಂಟ್ ಮಾಡ್ತೀರಾ, ಜನಗಳನ್ನ ಯಾವ ರೀತಿ ಖುಷಿ ಪಡಿಸ್ತೀರಾ, ಜನಗಳನ್ನ ಯಾವ ರೀತಿ ಅಕ್ವೈರ್ ಮಾಡ್ಕೋತೀರಾ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಅದರಲ್ಲಿ ಗಿಲ್ಲಿ ಎಲ್ಲರನ್ನೂ ಮೀರಿಸಿ ಮುಂದೆ ನಡೆದಿದ್ದಾನೆ ಅಂತ ಹೇಳ್ಬೋದು. ಜಸ್ಟ್ ಈ ಒಂದು ಸೀಸನ್ ಕಂಟೆಸ್ಟೆಂಟ್ಗಳಲ್ಲ, ಇಡೀ 12 ಸೀಸನ್ ಕಂಟೆಸ್ಟೆಂಟ್ಗಳಲ್ಲೂ ಸಹ ನಾವು ದುರ್ಬಿನ್ ಹಾಕೊಂಡು ಹುಡುಕಿದ್ರು ಸಹ ಗಿಲ್ಲಿ ಅಂತಹ ಸ್ಪಾಂಟೇನಿಟಿ ಇರುವಂತಹ ಒಂದು ವ್ಯಕ್ತಿನ, ಕ್ಯಾರೆಕ್ಟರ್ನ ನಾವು ಹುಡ್ಕೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಟ್ಯಾಲೆಂಟ್ ಇದೆ ಗಿಲ್ಲಿಗೆ. ಸೊ ಆ ಒಂದು ಟ್ಯಾಲೆಂಟ್ನ ಉಪಯೋಗಿಸ್ಕೊಂಡು ಅವ್ನು ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾನೆ. ಸೊ ಅದನ್ನೇ ನಿಲ್ಲಿಸು ಅಂತ ಹೇಳಿದ್ರೆ ಅದು ಯಾವ ರೀತಿ ಸರಿ ಅನ್ನೋದು ನನಗಂತೂ ಖಂಡಿತವಾಗ್ಲೂ ಗೊತ್ತಾಗ್ತಿಲ್ಲ. ಆ್ಯಂಡ್ ಇನ್ನು ನಿಮ್ಮನ್ನು ರಜತ್ ಬುಜ್ಜಿ ಅವ್ರನ್ನ ಇಷ್ಟು ದಿವಸ ಗೆಸ್ಟ್ ಅಂತ ಹೇಳಿ ಅವ್ನು ಒಂದು ರೇಂಜ್ಗೆ ಏನು ರೆಸ್ಪೆಕ್ಟ್ ಕೊಡಬೇಕೋ, ಲೈಕ್ ಮಾತುಗಳು ಒಂದು 2-3 ಕಡೆ ಆಡ್ದ. ನಿಮ್ಮ ಕಡೆಯಿಂದನೂ ಟ್ರಿಗರಿಂಗ್ ಪಾಯಿಂಟ್ಸ್ ಅನ್ನೋದು ಬಂತು, ಅವ್ನ ಕಡೆಯಿಂದನೂ ಟ್ರಿಗರಿಂಗ್ ಪಾಯಿಂಟ್ಸ್ ಅನ್ನೋದು ಬರ್ತಿತ್ತು. ಬಟ್ ಮಾತುಗಳು ಎಲ್ಲ ಒಂದು 2-3 ಕಡೆ ಮಿತಿ ಮೀರಿ ಆಡಿದ್ದಾನೆ. ಬಟ್ ಇನ್ನು ಮೇಲೆ ಇರೋದು ಮಜಾ, ಜಸ್ಟ್ ನೀವು ಕಂಟೆಸ್ಟೆಂಟ್ ಅಂತ ಗೊತ್ತಾಗಿದ್ದೀರ ಇವಾಗ ತಾನೆ. ಸೊ ಇನ್ನು ಮೇಲೆ ಕೊಡ್ತಾ ಇರ್ತಾನೆ. ರಜತ್ ಬುಜ್ಜಿನ ಹೇಗೆ ಬಜ್ಜಿ ಮಾಡ್ತಾನೆ ಚಚ್ಚಿ ಅಂತ ನೋಡೋದಕ್ಕೆ ನಾವೆಲ್ಲರೂ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಿದ್ದೀವಿ. ಆ್ಯಂಡ್ ರಜತ್ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದ್ದು ಯಾರಿಗೆಲ್ಲ ಇಷ್ಟ ಆಗಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇನ್ನು ಚೈತ್ರ ಅವರು ಕೂಡ ಗಿಲ್ಲಿ ಅವ್ರನ್ನ ಸೆಲೆಕ್ಟ್ ಮಾಡಿ ಫೋನ್ ಕಾಲಲ್ಲಿ ಮಾತಾಡ್ತಿದ್ದಾರೆ. ಆ್ಯಂಡ್ ಅವ್ರು ಫೋನ್ ಕಾಲಲ್ಲಿ ಮಾತಾಡ್ಬೇಕಾದ್ರೆ ಒಂದಷ್ಟು ಮಾತುಗಳನ್ನ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂತಂದರೆ, ಲೈಕ್ ಬಂದಿನ್ನೂ ಒಂದು 4-5 ದಿವಸ ಆಗಿದ್ದಿಲ್ಲ, ಸೊ ಸೈಲೆಂಟ್ ಆಗಿಬಿಟ್ಟಿದ್ದಾನೆ ಗಿಲ್ಲಿ ಅಂತ ಹೇಳಿ ಚೈತ್ರ ಅವ್ರಿಗೆ ಸ್ಟೇಟ್ಮೆಂಟ್ ಮಾಡ್ತಿದ್ದಾರೆ. ನಾನಂತೂ ಖಂಡಿತವಾಗ್ಲೂ ಈ ಒಂದು ಸ್ಟೇಟ್ಮೆಂಟ್ನ ಒಪ್ಕೊಳೋದೇ ಇಲ್ಲ. ಯಾಕೆ ಅಂತಂದರೆ, ಲೈಕ್ ತುಂಬ ಮಾತಾಡ್ತಿದ್ದಾನೆ ಅಂತಲೇ ಕಂಪ್ಲೇಂಟ್ ಇದ್ದಿದ್ದು ಗಿಲ್ಲಿ ಮೇಲೆ. ತುಂಬ ಮಾತಾಡ್ತಿದ್ದಾನೆ, ತುಂಬ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಮಾತಾಡ್ತಿದ್ದಾನೆ ಅಂತ ಹೇಳಿ ಕಂಪ್ಲೇಂಟ್ ಇತ್ತು ಗಿಲ್ಲಿ ಮೇಲೆ. ರಜತ್ ಅವರಾಗಿರ್ಬೋದು, ಉಗ್ರ ಮಂಜು ಅವರಾಗಿರ್ಬೋದು, ಅಥವಾ ತ್ರಿವಿಕ್ರಮ್ ಅವರಾಗಿರ್ಬೋದು, ಇವರೆಲ್ಲರೂ ಸಹ ಕಂಪ್ಲೇಂಟ್ ಮಾಡಿರೋದು ಇದನ್ನೇ, ತುಂಬ ಮಾತಾಡ್ತಿದ್ದಾನೆ ಅಂತ. ಗಿಲ್ಲಿ ಮಾತಾಡಿರೋದನ್ನೇ ನೀವು ನೋಡಿಲ್ವೋ, ಅಥವಾ ಗಿಲ್ಲಿ ನಿಮ್ಮ ಹತ್ರ ಬಂದು ಮಾತಾಡಿಲ್ವೋ, ಅಥವಾ ನೀವು ಗಿಲ್ಲಿಯವ್ರ ಹತ್ರ ಹೋಗಿ ಮಾತಾಡಿಲ್ವೋ ಗೊತ್ತಿಲ್ಲ. ನಂಗನ್ಸಿದ ಪ್ರಕಾರ ಲೈಕ್ ರಜತ್ಗೆ ಮತ್ತು ಉಗ್ರಂ ಮಂಜು ಅವ್ರಿಗೆ ಗಿಲ್ಲಿನ ಟಾರ್ಗೆಟ್ ಮಾಡೋ ರೀತಿ ಹೇಳಿ ಕಳಿಸಿದ್ರು ಅಂತ ಅನಿಸುತ್ತೆ. ಆ್ಯಂಡ್ ಚೈತ್ರ ಕುಂದಾಪುರ ಅವ್ರಿಗೆ ಅಶ್ವಿನಿ ಅವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೇಳಿ ಕಳಿಸಿದ್ರು ಅಂತ ಅನಿಸುತ್ತೆ. ಸೊ ಅಶ್ವಿನಿ ಅವರು ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದಂತಹ ಚೈತ್ರ ಕುಂದಾಪುರ ಅವರು ಗಿಲ್ಲಿನ ಅಷ್ಟೊಂದು ಟಾರ್ಗೆಟ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಇಲ್ಲಿ ಗಿಲ್ಲಿ ಅವ್ರು ಎಷ್ಟು ಮಾತಾಡಿದ್ದಾರೆ, ಎಷ್ಟೆಲ್ಲ ಮಾತಾಡ್ತಿದ್ದಾರೆ ಅನ್ನೋದು ಚೈತ್ರ ಕುಂದಾಪುರ ಅವ್ರಿಗೆ ಗೊತ್ತಿಲ್ಲ. ಸೊ ಈ ಒಂದು ಕಾರಣಕ್ಕಾಗಿಯೇ ಚೈತ್ರ ಕುಂದಾಪುರ ಅವರು ಆ ಒಂದು ಸ್ಟೇಟ್ಮೆಂಟನ್ನು ಪಾಸ್ ಮಾಡಿದ್ರೆ ಅದು ನಿಜವಾಗ್ಲೂ ಸರಿಯಲ್ಲ. ಲೈಕ್ ಸೈಲೆಂಟ್ ಆಗಿಬಿಟ್ಟಿದ್ದಾನೆ 4 ವಾರದಿಂದ ಅಂತ ಹೇಳಿ ಹಂಗೆ ಹೇಳಿದ್ರು. ಲೈಕ್ ಅದಕ್ಕೆ ಗಿಲ್ಲಿ ನಿಜವಾಗ್ಲೂ ಟಾಂಗ್ ಕೊಟ್ಟ ನೋಡಿ, ಸಖತ್ತಾಗೆ ಕೊಟ್ಟ ಅಂತ ಹೇಳ್ಬೋದು. ನಾನು ಸೈಲೆಂಟ್ ಆಗಿರೋದು, ನಾನು ಮಾತಾಡಿದ್ರೆ ಎಲ್ಲಿ ನೀವು ಓಡೋಗ್ಬಿಡ್ತೀರಾ ಅಂತ ಹೇಳಿ ನಾನು ಸೈಲೆಂಟ್ ಆಗಿದ್ದೀನಿ ಅಷ್ಟೇ ಅಂತ ಹೇಳಿ, ಜಸ್ಟ್ ಗೆಸ್ಟ್ಗಳಲ್ವಾ, ಗೆಸ್ಟ್ಗಳು ಎಲ್ಲಿ ಓಡೋಗ್ಬಿಡ್ತಾರೋ ಅಂತ ಹೇಳಿ ಸೈಲೆಂಟ್ ಆಗಿದ್ದೆ ಅಷ್ಟೇ ಅಂತ ಹೇಳಿ ಟಾಂಗ್ ಕೊಟ್ಟಿದ್ದಾನೆ. ಎಸ್ ಅಫ್ಕೋರ್ಸ್ ಗೆಸ್ಟ್ ಅಂತ ಗೊತ್ತಾದಾಗಲೇ ಆ ರೀತಿ ರೋದನೆ ಕೊಟ್ಟವನು. ರೋದನೆ ಅಂತ ಹೇಳಿದಂತಹ ರಜತ್ ಅವರು ಇವನು ಸಿಕ್ಕಾಪಟ್ಟೆ ರೋದನೆ ಅಂತ ಹೇಳ್ತಿದ್ದಾರಲ್ಲ, ಆ ರೀತಿ ರೋದನೆ ಕೊಟ್ಟವನು. ಇನ್ನು ಗೆಸ್ಟ್ಗಳೆಲ್ಲ ಕಂಟೆಸ್ಟೆಂಟ್ ಅಂತ ಗೊತ್ತಾದ ಮೇಲೆ ನೀವೇನಾದರೂ ಅವ್ನ ತಂಟೆಗೆ ಹೋದ್ರಿ ಅಂತಂದರೆ ಅವ್ನ ಮಾತಲ್ಲೇ ನಿಮ್ಮನ್ನು ತಿರುಗಿಸಿ ಬಿಸಾಕ್ಬಿಡ್ತಾನೆ ಅಂತ ಹೇಳ್ಬೋದು. ಲೈಕ್ ತಲೆ ಸುತ್ತ ಬಿದ್ದುಬಿಡ್ತೀರ ನೀವೇ, ಆ ರೇಂಜ್ಗೆ ಗಿಲ್ಲಿ ಟಾಂಗ್ ಕೊಡ್ತಾನೆ, ಮಾತಾಡ್ತಾನೆ. ಆ್ಯಂಡ್ ಈ ಪ್ರೋಮೋದಲ್ಲಿ ಲೈಕ್ ನೋಡ್ತಿದ್ರೆ ಇಷ್ಟೇ, ಲೈಕ್ ರಜತ್ ಅವರಾಗಿರ್ಬೋದು, ಚೈತ್ರ ಅವರಾಗಿರ್ಬೋದು ಪರ್ಸ್ನಲಾಗಿ ಗಿಲ್ಲಿನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತು. ಆ್ಯಂಡ್ ಗಿಲ್ಲಿನ ನೀವು ಎಷ್ಟೇ ಪರ್ಸ್ನಲಾಗಿ ಟಾರ್ಗೆಟ್ ಮಾಡಿದ್ರು ಅಷ್ಟೇ, ನನಗನ್ಸೋ ಪ್ರಕಾರ ಅವ್ನು ಯಾವುದಕ್ಕೂ ತಲೆನೇ ಕೆಡ್ಸ್ಕೊಳಲ್ಲ ಕಣ್ರಿ. ಲೈಕ್ ಅವ್ನಿಗೆ ಏನು ಅನಿಸ್ತೋ ಅನ್ನೋದನ್ನು ಹೇಳ್ತಾ ಇರ್ತಾನೆ, ಅವ್ನಿಗೆ ಏನು ಅನಿಸ್ತೋ ಅದನ್ನು ಅವ್ನು ಮಾಡ್ತಾ ಇರ್ತಾನೆ. ಆ್ಯಂಡ್ ಅದೇ ಅವನ ವ್ಯಕ್ತಿತ್ವ, ಆ ವ್ಯಕ್ತಿತ್ವನ ಚೇಂಜ್ ಮಾಡ್ಕೊಂಡಿರೋ ಆಡೋದಿದೆಯಲ್ಲ, ಅದೇ ಬಿಗ್ ಬಾಸ್ ಆಟ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಿಮ್ಮೆಲ್ರಿಗೂ ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಹಾಗೆ ರಜತ್ ಅವರು ಎಕ್ಸ್ ಕಂಟೆಸ್ಟೆಂಟ್ಗಳು ಏನಿದ್ರು ಅವರು ಈ ಸತಿ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಂದಿರೋದು ಎಷ್ಟು ಖುಷಿ ಕೊಡ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕಂದರೆ ಸಾಕಷ್ಟು ಜನ ಹೊಸ ವೈಲ್ಡ್ ಕಾರ್ಡ್ ಎಂಟ್ರಿನ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರ, ಯಾವ್ದಾದ್ರು ಹೊಸ ಫೇಸ್ ನೋಡೋಣ ಅಂತ ಹೇಳಿ. ಇವ್ರನ್ನೆಲ್ಲ ನೋಡಿದ್ದೀವಲ್ಲ ಲಾಸ್ಟ್ ಸೀಸನಲ್ಲೇ, ಸೊ ಹೊಸ ಫೇಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರ. ಆ್ಯಂಡ್ ಇನ್ನೊಂದಷ್ಟು ಜನ ಲಾಸ್ಟ್ ಸೀಸನಲ್ಲಿ ಇವರೊಂದಷ್ಟು ಮಜಾ ಕೊಟ್ಟಿದ್ರಲ್ಲ, ಸೊ ಅದಕ್ಕೋಸ್ಕರ ಇವರಿದ್ರೆ ಬಿಗ್ ಬಾಸ್ ಚೆನ್ನಾಗಿರುತ್ತೆ, ಮಜಾ ಬರುತ್ತೆ ನೋಡೋದಕ್ಕೆ ಅಂತಲೂ ಕೂಡ ನೋಡ್ತಾ ಇರ್ತೀರ. ಸೊ ನಿಮ್ಗೆ ಏನು ಅನಿಸುತ್ತೆ, ರಜತ್ ಮತ್ತು ಚೈತ್ರ ಕುಂದಾಪುರ ಅವರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗಿ ಬಂದಿರೋದು ನಿಮ್ಮ ಪ್ರಕಾರ ಏನು ಅನಿಸ್ತಿದೆ? ಲೈಕ್ ಗುಡ್ ಡೆಸಿಷನ್ ಇದು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ, ವಿಡಿಯೋನ ನೋಡಿದ್ರು ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.